ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಆರ್ಎಸ್ಎಸ್ ನಿರ್ಬಂಧ ಮತ್ತು ಆರ್ಎಸ್ಎಸ್ ಪಥಸಂಚಲನಕ್ಕೆ ನಿರ್ಬಂಧ. ಕಾಂಗ್ರೆಸ್ ನಾಯಕರೆಲ್ಲ ಸಾಕಷ್ಟು ಮಾತನಾಡಿದ್ರು. ಇದಕ್ಕೆ ಆರ್ಎಸ್ಎಸ್ನಿಂದಲೇ ಉತ್ತರ ಬರಬೇಕು ಅಂತ ನಿರೀಕ್ಷೆ ಇತ್ತು. ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರದಿಂದ ನಿರ್ಬಂಧ ವಿಚಾರದ ತೀವ್ರ ವಿವಾದದ ನಡುವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಡೋಂಟ್ ಕೇರ್ ಅನ್ನೋ ಸಂದೇಶವನ್ನು ರವಾನಿಸಿದೆ. ಅದು ಕೂಡ ಕರ್ನಾಟಕ ನೆಲದಿಂದಲೇ. ಆರ್ಎಸ್ಎಸ್ ಪಥಸಂಚಲನದಿಂದ ಹಿಡಿದು ಆರ್ಎಸ್ಎಸ್ ನೋಂದಣಿ ತನಕ ಕಾಂಗ್ರೆಸ್ ವಿವಾದದ ಕಿಚ್ಚನ್ನು ಹೊತ್ತಿಸಿತ್ತು. ಅದರಲ್ಲೂ ಪ್ರಮುಖವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ. ಇದು ಸಹಜವಾಗಿ ದೇಶದಲ್ಲೂ ಸಂಚಲನ ಮತ್ತು ಪರ ವಿರೋಧ ಚರ್ಚೆಯನ್ನು ಹುಟ್ಟುಹಾಕಿತ್ತು. ಆದರೆ ಈಗ ರಾಜ್ಯದ ನೆಲದಿಂದಲೇ ಆರ್ಎಸ್ಎಸ್ ಮುಖ್ಯಸ್ಥರೇ ಮೊದಲ ಬಾರಿಗೆ ವಿವಾದದ ಬಗ್ಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್ ಕಾಂಗ್ರೆಸ್ಗೆ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ಬ್ರಿಟಿಷರ ಬಳಿ ಆರ್ಎಸ್ಎಸ್ ನೋಂದಣಿ ಮಾಡಿಸಬೇಕಿತ್ತ, ಸ್ವಾತಂತ್ರ್ಯ ಬಂದ ನಂತರವೂ ನೋಂದಣಿ ಕಡ್ಡಾಯ ಮಾಡಿಲ್ಲ ಅಂತ ಎದುರಾಳಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮದು ಸ್ವತಂತ್ರ ಮತ್ತು ಕಾನೂನಾತ್ಮಕ ಸಂಘ, ಹಾಗಾಗಿ ನೋಂದಣಿ ಮಾಡಿಲ್ಲ. ಹಿಂದೂ ಧರ್ಮ ಕೂಡ ನೋಂದಣಿ ಆಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಸಂಘ ಇನ್ಕಮ್ ಟ್ಯಾಕ್ಸ್ ಸಹ ಕಟ್ತಾ ಇದೆ ಅಂತ ಹೇಳಿದ್ದಾರೆ. ಹಿಂದೂಸ್ತಾನಿ ಹಿಂದೂ ರಾಷ್ಟ್ರ ಅನ್ನೋ ಸಂಘದ ನಿಲುವು ಯಾವತ್ತೂ ಬದಲಾಗೋದಿಲ್ಲ. ನಮ್ಮಲ್ಲಿ ಜಾತಿ, ಲಿಂಗ, ಮುಸ್ಲಿಂ, ಕ್ರೈಸ್ತ, ಬ್ರಾಹ್ಮಣ, ಶೈವ ಅನ್ನೋ ಪಂಥಗಳಿಗೆ ಅವಕಾಶ ಇಲ್ಲ. ಯಾವುದೇ ಧರ್ಮದವರಾದರೂ ಕೂಡ ಶಾಖೆಗೆ ಬರಬಹುದು. ಆದರೆ ಶಾಖೆಗೆ ಬರುವವರು ತಮ್ಮ ಧರ್ಮವನ್ನು ಹೊರಗಿಟ್ಟು ಭಾರತಾಂಬೆಯ ಮಕ್ಕಳಾಗಿ ಬರಬೇಕು. ಹಿಂದೂ ಸಮಾಜವನ್ನು ಒಪ್ಪಿಕೊಂಡು ಶಾಖೆಗೆ ಬರಬೇಕು. ಸಂಘದ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಲವ್ ಜಿಹಾದ್ ಪ್ರಶ್ನೆಗೆ ಭಾಗವತ್, ನಮ್ಮ ಮನೆಯಲ್ಲೇ ಸಂಸ್ಕಾರ ಕಲಿಸಬೇಕು, ಎಲ್ಲ ಮುಸ್ಲಿಮರನ್ನು ಜಿಹಾದಿಗಳು ಅಂತ ಕರೆಯೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ದೇಶದ 142 ಕೋಟಿ ಜನ ಒಟ್ಟಾದರೆ ನಾಳೆ ಬೆಳಗ್ಗೆಯೇ ಹಿಂದೂ ರಾಷ್ಟ್ರ ಆಗಲಿದೆ ಅಂತ ಘೋಷಣೆಯನ್ನು ಮಾಡಿದ್ದಾರೆ. You know, Sangha started in 1925. So, do you expect us to register with the British government? Against whom our Sarsanga Chalaka was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals. We were banned thrice. So government has recognized. If we were not there, whom they banned? And each time courts resolved the ban, they dismissed the ban and made RSS a legal organization. So many times questions are asked in assembly, in parliament, statements are given, pro or anti-RSS. All this is not without recognition. Legally, factually, we are an organization. We are not unconstitutional. We are within that constitution. No Brahmin is allowed in Sangha. No other caste is allowed in Sangha. No Muslim is allowed. No Christian is allowed. No Shaiva, no Shakta. Only Hindu is allowed. So people with different denominations, Muslims, Christians, of any denomination, they can come to Sangha. Keep your separateness out. Your speciality is welcome. But when you come inside Shakha, you come as son of Bharat Mata. ದೇಶದಲ್ಲಿರೋ ಎಲ್ಲಾ ಸಂಘಟನೆಗಳು ನೋಂದಣಿ ಮಾಡ್ಕೊಂಡಿವ್ಯಾ ಇಲ್ವಲ್ಲ? ಹಾಗಿದ್ದಾಗ ಆ ಎಲ್ಲಾ ಸಂಘಟನೆಗಳಿಗೆ ಇಲ್ಲದೆ ಇರೋ ಬ್ಯಾನ್ ಮಾತ್ರ ಕೇವಲ ಆರ್ಎಸ್ಎಸ್ ಮಾತ್ರ ಯಾಕೆ? ಬ್ಯಾನ್ ಕೊಡೋ ರೀಸನ್ ಕಾಂಗ್ರೆಸ್ನವರು ಬೇರೆ. ಇವರು ಯುವ ಜನತೆಯ ಹಾದಿ ತಪ್ಪಿಸ್ತಾ ಇದ್ದಾರೆ, ಯುವ ಜನತೆಯ ಮನಸ್ಸಿನಲ್ಲಿ ಧರ್ಮದ ಅಫೀಮನ್ನ ಬಿತ್ತುತ್ತಾ ಇದ್ದಾರೆ ಅಂತೆಲ್ಲ ಒಂದಷ್ಟು ಹೇಳ್ತಾರೆ. ನನ್ನ ಪ್ರಕಾರ ಮೋಹನ್ ಭಾಗವತ್ ಅವರು ಇವತ್ತು ಪ್ರಿಯಾಂಕ್ ಖರ್ಗೆಗೆ ಉತ್ತರ ಕೊಟ್ಟಿಲ್ಲ ಅಥವಾ ಕಾಂಗ್ರೆಸ್ ನಾಯಕರಿಗೆ ಉತ್ತರ ಕೊಟ್ಟಿಲ್ಲ. ಅಲ್ಲಿ ಸಂವಾದ ಏರ್ಪಡಿಸಿದ್ರು. ಸಂವಾದದಲ್ಲಿ ಕೇಳಿ ಬಂದ ಪ್ರಶ್ನೆಗಳು ಪ್ರಿಯಾಂಕ್ ಖರ್ಗೆ ಅವರು ಕಾಂಗ್ರೆಸ್ ನಾಯಕರು ಎತ್ತಿದ ಪ್ರಶ್ನೆಗಳೇ ಸಹಜವಾಗಿ ಕೇಳಿದ್ದಾರೆ, ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಒಂದೇನಂತಂದ್ರೆ, ಈಗ ಅವ್ರು ಹೇಳ್ತಾ ಇದ್ರು ಬ್ರಿಟಿಷ್ ಗವರ್ನಮೆಂಟ್ ಇತ್ತು 1925 ಸ್ಥಾಪನೆ ಆದಾಗ, ನಾವು ಅವ್ರ ವಿರುದ್ಧನೇ ಹೋರಾಡ್ತಾ ಇದ್ವಿ, ರಿಜಿಸ್ಟರ್ ಮಾಡಿಸ್ಕೋಬೇಕಾಗಿತ್ತ. ಒಂದು ಅರ್ಥ ಮಾಡ್ಕೋಬೇಕು, ಬ್ರಿಟಿಷ್ ಗವರ್ನಮೆಂಟ್ ಇದ್ದಾಗ್ಲೇನೆ RSS ಅನ್ನು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಅಷ್ಟು ಅಧಿಕಾರ, ಪರಮಾಧಿಕಾರ ಬ್ರಿಟಿಷ್ ಗವರ್ನಮೆಂಟ್ ಇತ್ತು. 47 ತನಕ ಅವ್ರ ಅಧಿಕಾರದಲ್ಲಿದ್ರು. 1925 ಅಂದ್ರೆ 27 ವರ್ಷ 22 ವರ್ಷ ಇದ್ರು. ಅವರೇ ಏನೂ ಮಾಡ್ಕೊಂಡಿಲ್ಲ, ಅವ್ರು ಏನು ಮಾಡಿಲ್ಲ. ಅವ್ರ ವಿರುದ್ಧ ಹೋರಾಡ್ತಾ ಇದ್ರು ಕೂಡ ಏನೂ ಮಾಡಲಿಲ್ಲ. ಎರಡನೇದು, 3 ಸರ್ತಿ ಬ್ಯಾನ್ ಆಗಿತ್ತು. ಸ್ವಾತಂತ್ರ್ಯ ಬಂದ ಮೇಲೆ 3 ಸರ್ತಿ ಬ್ಯಾನ್ ಆಗಿತ್ತು.
ಮೊದಲನೇ ಸರ್ತಿ ಮಹಾತ್ಮ ಗಾಂಧೀಜಿ ಅವ್ರು ಸತ್ತಾಗ ಒಂದು ಸರ್ತಿ ಬ್ಯಾನ್ ಆಯಿತು, ಒಂದೇ ವರ್ಷಕ್ಕೆ ರಿವೋಕ್ ಆಯಿತು. ಎರಡನೇ ಸರ್ತಿ 75 ಎಮರ್ಜೆನ್ಸಿ ಬಂದಾಗ ಒಂದು ಸರ್ತಿ ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು, ಒಂದೇ ವರ್ಷಕ್ಕೆ ರಿವೋಕ್ ಮಾಡಿದ್ರು. ಆಮೇಲೆ 92ರಲ್ಲಿ ಬಾಬರಿ ಮಸೀದಿ ಧ್ವಂಸ ಆದಾಗ PV ನರಸಿಂಹರಾವ್ ಬ್ಯಾನ್ ಮಾಡಿದ್ರು, ಆಗಲೂ ಒಂದೇ ವರ್ಷಕ್ಕೆ ರಿವೋಕ್. ಬ್ಯಾನ್ ಮಾಡಿದ್ದು ಒಂದೊಂದೇ ವರ್ಷಕ್ಕೆ ಅದನ್ನು ರಿವೋಕ್ ಮಾಡ್ತಾರೆ ಅಂದ್ರೆ ಅರ್ಥ ಏನು? ಇವರು ಕಾನೂನಾತ್ಮಕ ಹೋರಾಟ ಮಾಡಿದ್ದಾರೆ, ಕೋರ್ಟ್ನಲ್ಲಿ ಆಗಿದೆ, ಅದು ಕೋರ್ಟ್ನಲ್ಲೇ ಡಿಸೈಡ್ ಆಗಿದೆ ತೆಗಿಬೇಕು ಅಂತ, ಅದನ್ನೇ ಅವ್ರು ಹೇಳಿದ್ದು. ಹಾಗಾಗಿ ಇವತ್ತಿಗೂ ಕೂಡ ಕೋರ್ಟ್ಗೆ ಕೆಲವರು ಅರ್ಜಿ ಹಾಕೊಂಡಿದ್ರು ಬ್ಯಾನ್ ಮಾಡಬೇಕು ಅಂತ, ಕೋರ್ಟ್ ಅದನ್ನ ಬೇಡ ಅಂತ ಹೇಳಿದೆ. ಕಾನೂನಾತ್ಮಕವಾದ ಸಂಘಟನೆ ನಮ್ದು ಅಂತ ಹೇಳ್ತಾರೆ. ಹಾಗಾಗಿ ಆಮೇಲೆ ನಿಮಗೆ ಎಲ್ಲಾದ್ರೂ ದೇಶದಲ್ಲಿ ಯಾರಾದ್ರೂ ಪೇರೆಂಟ್, ನಾನು ಹೇಳ್ತಾ ಇರೋದು, ನನ್ನ ಮಗ RSS ಇಂದ ಹಾಳಾಗಿದ್ದಾನೆ, ನನ್ನ ಮಗ RSS ನಿಂದ ಧರ್ಮದ ಅಫೀಮನ್ನ ಬಿತ್ತಿಸ್ಕೊಂಡಿದ್ದಾನೆ, ಅಥವಾ ನನ್ನ ಮಗ RSS ನಿಂದಾಗಿ ದೇಶದ್ರೋಹಿ ಆಗಿದ್ದಾನೆ ಅಥವಾ ಭಯೋತ್ಪಾದಕ ಆಗಿದ್ದಾನೆ ಅಂತ ಎಲ್ಲಾದ್ರೂ ಒಂದ್ ಸಿಂಗಲ್ ಕಂಪ್ಲೇಂಟ್ ಲಾಡ್ಜ್ ಆಗಿದೆಯಾ? ಎಲ್ಲೂ ಆಗಿಲ್ಲ. ಯಾರು ಅಪೋಸ್ ಮಾಡ್ತಿರೋರು ಯಾರು? ಕಾಂಗ್ರೆಸ್ನವರು ಅಥವಾ ಕಾಂಗ್ರೆಸ್ ಸಪೋರ್ಟ್ ಇರ್ತಕ್ಕಂಥ ಲೆಫ್ಟಿಸ್ಟ್ಗಳು ಅಷ್ಟೇ. ಈ ರೀತಿ ಇವರು ವಿರೋಧ ಮಾಡ್ಕೊಳ್ತಾ ಹೋದಷ್ಟು ಕೂಡ ಆ ಸಂಘಟನೆಯ ಬಲ ಇನ್ನಷ್ಟು ಜಾಸ್ತಿ. ಅದನ್ನ ಇಂಡೈರೆಕ್ಟ್ ಆಗಿ ಅವ್ರು ಹೇಳಿರೋದು. ಕರ್ನಾಟಕದಲ್ಲಿ ನಾವಿನ್ನೂ ಹೆಚ್ಚು ಪ್ರಜ್ವಲಿಸ್ತಾ ಇದೀವಿ ಅಂತ ಹೇಳಿದಾರೆ ಅವ್ರ ಮಾತವ್ರು. ಯಾಕೆಂದ್ರೆ ನಮ್ಮನ್ನ ಇವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಪಥಸಂಚಲನಗಳನ್ನ ಎಷ್ಟು ನಾವು ತೋರಿಸ್ತಾ ಇದ್ವಿ. ಈಗ ಏನಾಗಿದೆ ನೋಡಿ, ಕರೆಕ್ಟ್ ನೀವು ಹೇಳಿದ್ದು, ಪಥಸಂಚಲನಗಳು ನಡೀತಾ ಇತ್ತು RSS ಅವ್ರದ್ದು. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ತಾಲೂಕಾ ಸೆಂಟರ್ ನಲ್ಲಿ ನಡೆಯುವ ಪಥಸಂಚಲನವನ್ನು ನಾವು ಕವರ್ ಮಾಡ್ತೀವಿ ಬಿಕಾಸ್ ಆಫ್ ಕಾಂಗ್ರೆಸ್ ಗವರ್ನಮೆಂಟ್. ಅವ್ರು ಮಾಡಿದ್ರು, ಮುಧೋಳದಲ್ಲಿ ಮಾಡಿದ್ರು ಅಥವಾ ಇನ್ನೊಂದು ಊರಿನಲ್ಲಿ ಮಾಡಿದ್ರು ಅಂತನ್ಬಿಟ್ಟು, ಅದಕ್ಕೋಸ್ಕರನೇ ಅವ್ರು ಹೇಳಿರ್ತಕ್ಕಂಥದ್ದು. ನೀವೆಷ್ಟು RSS ಅನ್ನ ತೆಗಳ್ತೀರೋ ಅಷ್ಟು RSS ಪ್ಲಸ್ ಪಾಯಿಂಟ್. ಸ್ವಯಂ ಸೇವಕರು ಯಾರಿಗೂ ಅರ್ಜಿ ಹಾಕಿ ನಮ್ಮ ಸಂಘಕ್ಕೆ ಬನ್ನಿ ಅಂತ ಯಾರನ್ನೂ ಕರೆಯಲ್ಲ ಅವರು. ಸ್ವಯಂ ಸೇವಕರು ನಾನಾಗಿದ್ದಾನು ಸಂಘಕ್ಕೆ ಹೋಗ್ತೀನಿ, ಸಂಸ್ಕೃತಿಯನ್ನ ಕಲಿತೀನಿ ಅಂತಂದವ್ರಿಗೆ ಮಾತ್ರ ಅಲ್ಲ ಅವ್ರ ಅವಕಾಶ. ನೀವು ಯಾವ ಪೇಪರ್ನಲ್ಲಿ ಯಾವ ಟಿವಿನಲ್ಲಿ ಇವ್ರು ಆ್ಯಡ್ ಕೊಟ್ಟಿರೋದು ನೋಡಿದ್ದೀರಪ್ಪ? ಇಷ್ಟು ವರ್ಷದಲ್ಲಿ ಬಂದು RSS ಸೇರ್ಕೊಳ್ಳಿ ಅಂತ ಯಾರು ಹೇಳಿದ್ದಾರೆ? ಯಾರು ಹೇಳಿಲ್ಲ, ವಾಲಂಟಿಯರ್ ಆಗಿ ಬರ್ತಾರೆ ಅಷ್ಟೇ. ಬಟ್ ಅವ್ರು ತುಂಬಾ ಸೂಕ್ಷ್ಮವಾಗಿ ಒಂದು ವಿಚಾರ ಹೇಳಿದ್ರು, ನಮ್ಮ ಸಂಘಕ್ಕೆ ಬ್ರಾಹ್ಮಣರಾಗಿ ಬರಬೇಡಿ, ಶೈವರಾಗಿ ಬರಬೇಡಿ, ಕ್ರಿಶ್ಚಿಯನ್ ಆಗಿ ಬರಬೇಡಿ, ಮುಸ್ಲಿಂ ಆಗಿ ಬರಬೇಡಿ. ಅಂದ್ರೆ ಅರ್ಥ ಹಿಂದೂಗಳಾಗಿ ಬನ್ನಿ, ಹಿಂದೂ ಮನಸ್ಥಿತಿಯನ್ನ ಹೊಂದು ಬನ್ನಿ. ಇದು ಸ್ವಲ್ಪ ವರ್ಕೌಟ್ ಆಗೋದು ಕಷ್ಟ. ಯಾಕೆ ಮುಸ್ಲಿಮರು ಯಾಕೆ ಬರ್ತಾರೆ? ಅಲ್ಲ, ತೀರಾ ಬಂದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿನೂ ಇಲ್ಲ, ಅಲ್ಲೊಂದಿಲ್ಲೊಂದು ಇದೆ. ಕೋಟಿಗಟ್ಟಲೆ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಎಲ್ಲದರಲ್ಲೂ ಭಿನ್ನಾಭಿಪ್ರಾಯಗಳು ಇರ್ತವೆ, ಹೋಗ್ತಾರೆ. ಬಟ್ ಇನ್ ಲಾರ್ಜ್ ಪ್ರಪೋರ್ಷನ್ ಹೋಗಲ್ಲ, ಆಯ್ತಾ? ಬಟ್ ಇದು ಚರ್ಚೆ ಆಗ್ತಕ್ಕಂಥ ವಿಚಾರ. ಹಾಗಾದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕ್ರಿಶ್ಚಿಯನ್ರು ಏನ್ ಮಾಡ್ಬೇಕು? ಹಿಂದೂ ರಾಷ್ಟ್ರ ಅನ್ಕೊಂಡು ಬನ್ನಿ ಅಂತಂದ್ರೆ ಅವ್ರೇನ್ ಮಾಡ್ಬೇಕು? ಅಲ್ಲ, ನೀವು ಉಳ್ಕೊಳ್ಳಿ, ಹೊರಗೇನೆ ಬರ್ಬೇಕು ಅಂತಂದ್ರೆ ಬರ್ಬೇಕು ಅಂದ್ರೆ ಬನ್ನಿ. ಬಟ್ ಅವ್ರು ಇನ್ನೊಂದು ಮಾತು ಹೇಳಿದ್ರು, 142 ಕೋಟಿ ಜನರು ಕೂಡ ಒಪ್ಪಿದ್ರೆ ನಾಳೆನೆ ಇದು ಹಿಂದೂ ರಾಷ್ಟ್ರವಾಗುತ್ತೆ. ಯಾಕೆ ಒಪ್ತಾರ ಅವರು? ಯಾಕೆ ಒಪ್ತಾರ ಅವರು? ನಿಮ್ಮ ಮನಸ್ಥಿತಿ ಇರ್ಬೋದು ಹಾಗೆ, ಬಟ್ ಯಾಕೆ ಒಪ್ತಾರೆ? ನಮ್ಮ ದೇಶದಲ್ಲಿ ಈಗ ಸಂವಿಧಾನದ ಪ್ರಕಾರನೇ 6 ಧರ್ಮಗಳಿವೆ ನಮ್ಮ ದೇಶದಲ್ಲಿ. ಆ 6 ಧರ್ಮದಲ್ಲಿ ಹಿಂದೂ ಧರ್ಮದವ್ರನ್ನ ಬಿಟ್ಟರೆ ಬೇರೆಯವರೆಲ್ಲ ನಮ್ಮ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ನಾವು ಒಪ್ತೀವಿ ಅಂತ ಯಾರು ಹೇಳ್ತಾರೆ? ಹೇಳಲ್ಲ. ಬಟ್ ಅದು ಜನರ ಮನಸ್ಸು ಬದಲಾಗೋದಕ್ಕೆ ಇಟ್ ಟೇಕ್ಸ್ ಟೈಮ್ ಅಂತ ಅನ್ಸುತ್ತೆ. 100 ವರ್ಷ ಹಳೆಯ ಸಂಸ್ಥೆ, 100 ವರ್ಷದಿಂದಲೂ ಅದನ್ನೇ ಪ್ರತಿಪಾದನೆ ಮಾಡ್ಕೊಂಡ್ ಬಂದಿದ್ರು. ಇವತ್ತಿಗೂ ದ್ವಂದ್ವ ಇದೆ, ಇವತ್ತಿಗೂ RSS ಅನ್ನ ವಿರೋಧಿಸೋರಿದ್ದಾರೆ. ಹಾಗಿರ್ಬೇಕಾದ್ರೆ ಒಪ್ಕೋತಾರ ಅಂತಕ್ಕಂಥದ್ದು. ಬಟ್ ಅವ್ರ ಪ್ರಯತ್ನವನ್ನ ಅವ್ರು ಮುಂದುವರಿಸಿದ್ದಾರೆ. ಜೊತೆಗೆ ಅವ್ರು ಹೇಳ್ತಾರೆ, ನೀವು ಟೀಕೆ ಮಾಡೋದು ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ, ನೀವು ಟೀಕೆ ಮಾಡ್ಕೊಳ್ಳಿ, ನಮ್ಮ ಕೆಲಸದ ಮುಖಾಂತರನೇ ನಾವು ಉತ್ತರ ಕೊಡ್ತೀವಿ. ಆಮೇಲೆ ನಿಮ್ಮ ಟೀಕೆಗಳಿಗೆಲ್ಲ ಉತ್ತರ ಕೊಡಬೇಕು ಅಂತಾನೂ ಏನಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಅದು ಹೇಳಿದ್ದಾರೆ, ನೆಕ್ಸ್ಟ್ ಬರುತ್ತೆ ಅದು. ಮೋಹನ್ ಭಾಗವತ್ ಅವ್ರು ಹೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಡಬೇಕು ಅಂತ ಏನಿಲ್ಲ ಅಂತ ಆರಂಭ ಮಾಡಿದ್ದೇ ಎಲ್ಲರೂ ಹಂಗೆ ಅನ್ಕೊಂಡ್ಬಿಟ್ರೆ ವಿವಾದನೇ ಆಗಲ್ಲ. ವಿವಾದ ಆಗದು ಯಾವಾಗ? ನೀನೊಂದು ಹೇಳಿಕೆ ಕೊಡಬೇಕು, ಇದಕ್ಕೆ ಇವ್ರು ಕೌಂಟರ್ ಕೊಡಬೇಕು. ಅವ್ರ ನಿಮ್ ಪಾಡಿಗೆ ನೀವು, ಅವ್ರ ಪಾಡಿಗೆ ಅವ್ರು ಅಂದ್ಬಿಟ್ರೆ ವಿವಾದಗಳೇ ಆಗಲ್ಲ. ಆ ಮನಸ್ಥಿತಿಗೆ ಬರ್ತಾರ ಎಲ್ರು? ಇವತ್ತು ಅವ್ರನ್ನ ಪ್ರಶ್ನೆ ಮಾಡೋಂಗ್ ಮಾಡ್ಕೊಂಡಿದ್ದು ಅವ್ರಗಳೇ, ಅವರೇ ಪತ್ರ ಬರೆಯುವ ಮೂಲಕ ಖಂಡಿತವಾಗಿ. ಆಮೇಲೆ ಉತ್ತರ ಕೊಡಬೇಕಾಗಿ ಬಂದಿದ್ದು ಅದೇ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು RSS ಚಟುವಟಿಕೆಗಳಿಗೆ ಬ್ಯಾನ್ ಅಸ್ತ್ರ ಝಳಪಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಟಕ್ಕರ್ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಿಎಂ, ಕೇವಲ RSS ಅಂತ ನಾವು ಹೇಳಿಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಅಂತ ಹೇಳಿದ್ದು. ಅವು ಆ ರೀತಿ ಅರ್ಥ ಮಾಡಿಕೊಂಡ್ರೆ ಹೇಗೆ ಅಂತ
ಕೇಳಿದ್ದಾರೆ. ನಾನು ಮೋಹನ್ ಭಾಗವತ್ಗೆ ಉತ್ತರ ಕೊಡಬೇಕಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡ್ತಾ ಆರ್ಎಸ್ಎಸ್ಗೆ ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾರು ಈ ಸ್ವಯಂ ಸೇವಕರು, ಅವರನ್ನು ಹೇಗೆ ಗುರುತಿಸಲಾಗುತ್ತೆ, ಅವರು ಕೊಡುವ ದೇಣಿಗೆಯ ಸ್ವರೂಪ ಎಂಥದ್ದು, ನಿಮ್ಮ ಸ್ವಯಂ ಸೇವಕರು ಯಾವ ರೀತಿ ದೇಣಿಗೆ ಕೊಡ್ತಾರೆ, ನೋಂದಣಿ ಆಗದೆ ಆರ್ಎಸ್ಎಸ್ ತನ್ನ ಆರ್ಥಿಕ ಹಾಗೂ ಸಾಂಸ್ಥಿಕ ರಚನೆಗಳನ್ನು ಹೇಗೆ ನಿರ್ವಹಿಸುತ್ತೆ, ಸಂಘವು ಪಾರದರ್ಶಕವಾಗಿದ್ರೆ ಯಾಕೆ ನೋಂದಾಯಿತ ರೂಪದಲ್ಲೇ ದೇಣಿಗೆಯನ್ನು ಪಡಿತಾ ಇಲ್ಲ, ಪ್ರಚಾರಕರಿಗೆ ಸಂಭಾವನೆ ಹೇಗೆ, ಯಾರಿಂದ ಕೊಡಲಾಗುತ್ತೆ, ಮತ್ತು ಸಂಘದ ನಿತ್ಯದ ಚಟುವಟಿಕೆಗಳ ವೆಚ್ಚ ಯಾರು ಕೊಡ್ತಾರೆ, ಸ್ವಯಂ ಸೇವಕರು ನಿಮ್ಮಿಂದ ಗಣವೇಶ ಉಡುಪು ಖರೀದಿ ಮಾಡ್ತಾರಲ್ಲ ಆ ಹಣ ಎಲ್ಲಿಗೆ ಹೋಗುತ್ತೆ ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹೇಳಿರೋದು RSS ಅಂತ ಹೇಳಿಲ್ಲ, ಎನಿ ಆರ್ಗನೈಸೇಷನ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದೀವಿ. ಅದನ್ನ ಬಿಟ್ರೆ RSS ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಭಾಗವತ್ ಹೇಳೋದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ಬಹುಶಃ RSSನವರು ಇಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ, RSS ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟವ್ರು ಪ್ರಿಯಾಂಕ್ ಖರ್ಗೆ. ಜಸ್ಟ್ ಇನ್ನೊಂದು 2-3 ದಿನ ನೋಡಿ ಸೈಲೆಂಟ್ ಆಗ್ಬಿಡುತ್ತೆ. ಇಷ್ಟು ದಿನ ಯಾಕೆ ಇವೆಲ್ಲ ಪ್ರಚಾರ ಇಷ್ಟೆಲ್ಲ ಮಾಡಿದ್ರು ಅಂದ್ರೆ ಬಿಹಾರಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ ಎಲೆಕ್ಷನ್ ಮುಗಿಲಿ, ಆಮೇಲೆ ಎಲ್ಲ RSSನ ಮರ್ತು ಬಿಡ್ತಾರೆ. ಇನ್ನೊಂದು ರಾಜ್ಯದ ಚುನಾವಣೆ ಬರಬೇಕು, ಅವಾಗ ಮತ್ತೆ ಶುರು ಮಾಡ್ತಾರೆ. ಇಷ್ಟೇ ವಿಚಾರ. ಮತಗಳ ಕ್ರೋಢೀಕರಣ ಇವ್ರಿಗೆ ಎಲ್ಲಿ ಸ್ವಿಚ್ ಒತ್ತಿದ್ರೆ ಎಲ್ಲಿ ಲೈಟ್ ಆನ್ ಆಗುತ್ತೆ ಅಂತ ಗೊತ್ತಿದೆ ಇವ್ರಿಗೆ. ಇವರು RSS ಅನ್ನ ಟೀಕೆ ಮಾಡ್ಬಿಟ್ರೆ ಮುಸ್ಲಿಂ ಮಠಗಳು ಕ್ರೋಢೀಕರಣ ಆಗ್ಬಿಡುತ್ತೆ. ಅಲ್ಲ, ಅವ್ರನ್ನ ಬಿಟ್ಟು ಇನ್ನೆಲ್ಲ ಹೋಗ್ತಾರೆ? ಎಲ್ಲೂ ಹೋಗಲ್ಲ. ಅದು ಅವ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ಈಗ ಕರ್ನಾಟಕದ ಪರಿಸ್ಥಿತಿನೇ ತಗೊಳ್ಳಿ. ಕರ್ನಾಟಕದಲ್ಲಿ ಮುಸ್ಲಿಮರನ್ನ ನೀವು ತುಷ್ಟೀಕರಣ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ರಾಜಣ್ಣ ಹೇಳಿಲ್ವಾ, ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಹಾಕೋದು ಕಾಂಗ್ರೆಸ್ ಗೆಲ್ಲಿ ಅಂತ ಅಲ್ಲ, ಬಿಜೆಪಿ ಸೋಲ್ಬೇಕು ಅಂತ ಅವ್ರ ಅಜೆಂಡಾ ಅದು. ನಿಮಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನಷ್ಟೇ ಪರ್ಯಾಯವಾಗಿ ಬೇರೆ ಪಕ್ಷಗಳಿದ್ರೆ ಅವ್ರು ಅದಕ್ಕೂ ವೋಟ್ ಹಾಕ್ತಾರೆ. ಯಾಕೆ OIC ಪಾರ್ಟಿ ಇಲ್ವಾ, SP ಇಲ್ವಾ, ಅಲ್ಲೆಲ್ಲ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಇದ್ದಿದ್ದು ಇನ್ನೊಂದು JDS, ಅವರು ಬಿಜೆಪಿ ಜೊತೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಇನ್ಯಾವುದು ಆಪ್ಷನ್ನೇ ಇಲ್ಲ, ಕಾಂಗ್ರೆಸ್ ವೋಟ್ ಹಾಕ್ತಾರೆ. ಮತ್ತೆ ಅವ್ರು ಹೇಳಿದ್ದು, ಸಿದ್ದರಾಮಯ್ಯನವ್ರು ಹೇಳಿದ್ದು ಕರೆಕ್ಟ್. ಈಗ ಸರ್ಕಾರಿ ಜಾಗಗಳಲ್ಲಿ ನೀವು ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಸರ್ಕಾರದ ಪರ್ಮಿಷನ್ ತಗೋಬೇಕು. ಅಂದ್ರೆ ಇದು RSS ಮಾತ್ರ ಅಪ್ಲೈ ಆಗಲ್ಲ, ಎಲ್ಲಾ ಸಂಘಟನೆಗಳಿಗೂ ಅಪ್ಲೈ ಆಗುತ್ತೆ. ಆದ್ರೆ ಅದರ ಮೂಲ ಶುರುವಾಗಿದ್ದೆಲ್ಲಿಂದ? ಆಮೇಲೆ ಈಗಲೂ ಎಷ್ಟೋ ಸಂಘಟನೆಗಳು ಪರ್ಮಿಷನ್ ತಗೊಳ್ದೆ ಕಾರ್ಯಕ್ರಮ ಮಾಡ್ತಾರೆ. ಈಗ ಯಾಕೆ ಲಿಸ್ಟ್ ತೆಗೆಸಿ ಮೊದಲೆಲ್ಲ PFI ಅದು ಪೊಲೀಸ್ ಪರ್ಮಿಷನ್ ಸ್ಟೇಷನ್ ಕಡೆಯಿಂದ ತಗೊಳ್ತಾ ಇದ್ದ ಪರ್ಮಿಷನ್ ಆಗಿದೆ. ಈಗ ಸರ್ಕಾರದ ಕಡೆಯಿಂದನೇ ತಗೋಬೇಕು, ಸರ್ಕಾರದ ಕಡೆಯಿಂದನೇ. ಈಗ SDPIನವರಾಗ್ಲಿ PFI ಅವರಾಗ್ಲಿ ಎಷ್ಟೋ ಪ್ರೋಗ್ರಾಮ್ಗಳನ್ನ ಬಹಿರಂಗವಾಗಿ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಮಾಡಿದ್ದಾರೆ. ಎಲ್ಲದಕ್ಕೂ ಪರ್ಮಿಷನ್ ತಗೊಂಡಿದ್ರಾ? ಇವ್ರಿಗಾಗಿದ್ದೆ ಅವ್ರಿಗೂ ಆಗುತ್ತೆ ಇನ್ ಮುಂದಕ್ಕೆ. ಇಲ್ಲ ಅಂದ್ರೆ ಪ್ರಶ್ನೆ ಮಾಡ್ತಾರೆ, ಅವ್ರು ಯಾಕೆ ಪರ್ಮಿಷನ್ ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ಅವರೇ ಮಾಡ್ಕೋತಾರೆ. ಆಮೇಲೆ ಈ ಪ್ರಿಯಾಂಕ ಖರ್ಗೆ ಕೇಳಿರೋ ಇಷ್ಟು ಪ್ರಶ್ನೆಗಳಿದೆಯಲ್ಲ, ಅದನ್ನ ಇನ್ಕಮ್ ಟ್ಯಾಕ್ಸ್ ಕೇಳಬೇಕು, ಇಡಿ ಕೇಳಬೇಕು. ಆಮೇಲೆ ಇವರೇ ಅಧಿಕಾರದಲ್ಲಿ ಇದ್ರಪ್ಪ. ರೀಸೆಂಟ್ ಆಗಿ 10 ವರ್ಷ ಮನಮೋಹನ್ ಸಿಂಗ್ ಸರ್ಕಾರ ಇತ್ತಲ್ಲ, ಆಗ ಪ್ರಶ್ನೆ ಕೇಳಿ ಉತ್ತರ ಪಡ್ಕೋಬೇಕಾಗಿತ್ತು ನೀವು. ನಿಮ್ಮ ಪಕ್ಷನೇ ಇತ್ತಲ್ಲ ಅಧಿಕಾರ. ಹೊಳೆದಿರ್ಲಿಲ್ವೋ RSSನ ಅವಾಗಿಂದನೂ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡೇ ಬಂದಿದೆ. ಆಮೇಲೆ ಕೆಲವು ನಿಮಗೆ ಟ್ಯಾಕ್ಸ್ ಅಲ್ಲಿ ಏನಾದರೂ ಮೋಸ ಮಾಡಿದ್ರೆ, ಆಸ್ತಿ ವಿಚಾರದಲ್ಲಿ ಮೋಸ ಮಾಡಿದ್ರೆ ಅದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಇಲಾಖೆಗಳಿದೆ, ಅವ್ರು ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ. ನಿಮ್ಮ ಪಕ್ಷ ಇದ್ದಾಗ ಅಧಿಕಾರದಲ್ಲಿ ಇದ್ದಾಗಲೇ ಕೇಳ್ಕೋಬೇಕಾಗಿತ್ತು. ಇದ್ಯಾವುದಕ್ಕೂ ಉತ್ತರ ಕೊಡಬೇಕು ಅಂತ ಏನಿಲ್ಲ ಅಂತ ಅಂದ್ಬಿಟ್ಟು ಮೋಹನ್ ಭಾಗವತ್ ಆಲ್ರೆಡಿ ಹೇಳಿದ್ದಾರೆ. ಆಮೇಲೆ ಇದು ಸಾರ್ವಜನಿಕ ಪ್ರಶ್ನೆಗಳಾದ್ರೆ ಬೇರೆ ಲೆಕ್ಕ. ಹೌದು. ಆಮೇಲೆ ದೇಣಿಗೆ ಕೊಡೋರು ಅದನ್ನ ಪ್ರಶ್ನೆ ಕೇಳೋ ಹಕ್ಕಿರುತ್ತೆ, ಆದ್ರೆ ಇವ್ರು ಯಾರು ಕೇಳೋದು, ಇದು ಯಾರು ಕೇಳೋದಕ್ಕೆ, ಅದು ಒಂದು ಪ್ರಶ್ನೆ ಬರುತ್ತೆ. ಉತ್ತರ ಕೊಡಬೇಕು ಅಂತ ಏನಿಲ್ಲ. ಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ ಕೊಡ್ಲಿ, ನಾವು ಉತ್ತರ ಕೊಡ್ತೀವಪ್ಪ, ನಿಮ್ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತೀವಿ, ಉತ್ತರ ಇದೆ ನಮ್ಮ ಹತ್ರ ಅಂತಂದ್ರೆ ಕೊಡ್ಲಿ. ಅದು ಒಂದು ಕ್ಲಾರಿಟಿ ಸಿಕ್ಬಿಡುತ್ತಲ್ಲ, ಆಗ ಕಾಂಗ್ರೆಸ್ನವ್ರು ಸುಮ್ಮನಾಗಲ್ಲ, ಇನ್ನೇನೋ ಹುಡುಕ್ತಾರೆ ಪ್ರಶ್ನೆಗಳು. ಅದಕ್ಕೆಲ್ಲ ಇದ್ದೇ ಇರುತ್ತೆ. ಇನ್ನು ಕಾಸಿನ ಆಸೆಗೆ ಬಿದ್ದು ಜೈಲಧಿಕಾರಿಗಳೇ ಕೈದಿಗಳಿಗೆ ರಾಜಾತಿಥ್ಯ ಕೊಡ್ತಕ್ಕಂಥ ಕೆಟ್ಟ ಪರಂಪರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುಂದುವರಿತಾ ಬಂದಿದೆ. ಜೈಲಿನಲ್ಲಿ ಕೈದಿಗಳು ಹೇಗೆಲ್ಲ ಬಿಂದಾಸ್ ಆಗಿದ್ದಾರೆ ಅನ್ನೋದಕ್ಕೆ ನಿನ್ನೆಯಿಂದ ವಿಡಿಯೋಗಳ ಮೇಲೆ ವಿಡಿಯೋಗಳು ಈಗ ಹೊರಬೀಳ್ತಾವೆ. ನಿನ್ನೆ ಅಷ್ಟೇ ರೇಪಿಸ್ಟ್ ಉಮೇಶ್ ರೆಡ್ಡಿ, ಗೋಲ್ಡ್ ಸ್ಮಗ್ಲರ್ ತರುಣ್, ಶಂಕಿತ ಉಗ್ರ ಶಕೀಲ್ಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಿರೋ ವಿಡಿಯೋಗಳು ವೈರಲ್ ಆಗಿದ್ವು. ಈ ಮಧ್ಯೆ ರಾಜ್ಯದ ಮತ್ತೊಂದು ಜೈಲಿನ ವಿಡಿಯೋ ಕೂಡ ಹೊರಬಂದಿದೆ. ಇದೇನು ಜೈಲಾ ಅಥವಾ ಪಬ್ಬೋ ಅನ್ನುವಂತಹ ಅನುಮಾನವಂತೂ ಬರದೇ ಇರಲ್ಲ. ಕೈದಿಗಳು ಬಾಟಲ್ಗಳನ್ನು ಸಾಲಾಗಿ ಜೋಡಿಸಿ ಗುಂಡು ತುಂಡು ಪಾರ್ಟಿ ಮಾಡಿ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಈ ವಿಡಿಯೋಗಳು ಪರಪ್ಪನ ಅಗ್ರಹಾರದ ಅಥವಾ ಬೇರೆ ಜೈಲಿನದ್ದ ಅಂತ ತನಿಖೆ ನಡೆಸಲಾಗ್ತಾ ಇದೆ. ನಿನ್ನೆ ಪರಪ್ಪನ ಅಗ್ರಹಾರದಲ್ಲಿ ಐಸಿಸ್ ಉಗ್ರ ಶಕೀಲ್ ಮುನ್ನಾ, ವಿಕೃತಕಾಮಿ ಉಮೇಶ್ ರೆಡ್ಡಿ, ಆರೋಪಿ ತರುಣ್ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದ್ದ ವಿಡಿಯೋ ಹೊರಬಿದ್ದ ಬೆನ್ನಲ್ಲೇ ನಿನ್ನೆ ಬ್ಯಾರಕ್ನಲ್ಲಿ ಪರಿಶೀಲನೆ ನಡೆಸಲಾಯಿತು. ಆದರೆ ಯಾವುದೇ ವಸ್ತು ಸುಳಿವು ಸಿಗಲಿಲ್ಲ. ಅಧಿಕಾರಿಗಳು ಕೂಡ 2023ರ ವಿಡಿಯೋ ಅಂತ ಸಮಜಾಯಿಷಿ ಕೊಟ್ಟರು. ಆದರೆ ತರುಣ್
ಇದೇ ಏಪ್ರಿಲ್ನಲ್ಲಿ ಜೈಲು ಸೇರಿದ್ದು ಮತ್ತಷ್ಟು ಅನುಮಾನ ಹುಟ್ಟಿಸಿದೆ. ಅಂದಾಗೆ ಗೋಡೆಗೆ ನೇತಾಕಿರುವ ಕ್ಯಾಲೆಂಡರ್ ನೋಡಿದ್ರೆ ವಿಡಿಯೋ ಇದೇ ನವೆಂಬರ್ ತಿಂಗಳದ್ದೇ ಅಂತ ಸ್ಪಷ್ಟವಾಗಿ ಗೋಚಾರ ಆಗ್ತಾ ಇದೆ. ಇನ್ನು ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನ ಎಲ್ಲ ಬ್ಯಾರಕ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಕೆಲ ಜೈಲಿನ ಸಿಬ್ಬಂದಿ ಗುಂಪಿನಿಂದ ವಿಡಿಯೋಗಳು ವೈರಲ್ ಆಗಿರಬಹುದು ಅಂತ ಹೇಳಲಾಗ್ತಾ ಇದ್ದು, ಡಿಐಜಿ ಆನಂದ್ ರೆಡ್ಡಿ ಮತ್ತು ಜೈಲಧಿಕಾರಿಗಳಿಗೆ ಆಂತರಿಕ ತನಿಖೆ ನಡೆಸಿ ಮಾಹಿತಿ ನೀಡುವಂತೆ ಎಡಿಜಿಪಿ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ. ವಿಡಿಯೋ ಚಿತ್ರೀಕರಣ ವೈರಲ್ ವಿಚಾರವಾಗಿ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎನ್ಸಿಆರ್ ಕೂಡ ದಾಖಲಾಗಿದೆ. ಓಕೆ, ನಿನ್ನೆ ಇದ್ರ ಬಗ್ಗೆ ಸರ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಒಂದೇನಂತಂದರೆ, ಯಾವಾಗ ಇಂಥ ವಿಡಿಯೋಗಳು ವೈರಲ್ ಆಗುತ್ತೆ, ಯಾವಾಗ ಆಗುತ್ತೆ? ಯಾವಾಗಲೂ ಆಗಲ್ಲ. ಯಾರೋ ಒಬ್ಬರು ಜೈಲಿನ ಅಧಿಕಾರಿಯೊಬ್ಬರು ಜೈಲನ್ನು ಟೈಟ್ ಮಾಡ್ತಾ ಇರ್ತಾರೆ. ಇವರು ಈ ಬಿಂದಾಸ್ ಲೈಫು ಅದು ಇದು ಎಲ್ಲ ಇರುತ್ತಲ್ಲ, ಇದಕ್ಕೆ ಕಡಿವಾಣ ಹಾಕ್ತಿರ್ತಾರಲ್ಲ, ಅಂಥ ಟೈಮಲ್ಲಿ ಒಂದು ಸ್ಯಾಂಪಲ್ ಬಿಡೋದು. ಅವ್ರ ಕೆಟ್ಟ ಹೆಸರು ಬರಬೇಕಲ್ಲ, ಅವ್ರ ಕೆಟ್ಟ ಹೆಸರು ಬರಬೇಕು, ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು, ಆ ಥರ ಆಗಿರ್ಬೋದು ಒಂದು. ಎರಡನೇದು, ನಿನ್ನೆ ಸರ್ ಒಂದು ಪ್ರಶ್ನೆ ಎತ್ತಿದ್ರು, ಇದು ಯಾವಾಗಂದು ವಿಡಿಯೋ, ಇದನ್ನ ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡಬೇಕು ಅಂತ. ಈಗ ಆ ಕ್ಯಾಲೆಂಡರ್ ವಿಚಾರ ಆಗಲಿ, ತರುಣ್ ವಿಚಾರ ಆಗಲಿ ನೋಡಿದ್ರೆ ಅದು ಈ ವರ್ಷದ್ದೇ, ಈಗಿಂದಿನೇ ಅಂತ ಅನ್ನಿಸ್ತಾ ಇದೆ. ಆಯ್ತಾ? ಎರಡನೇದು, ಇನ್ನೊಂದಷ್ಟು ವಿಡಿಯೋ ಬೇರೆ ಇವತ್ತು ರಿಲೀಸ್ ಆಗಿದೆ. ಅವ್ರೇನೋ ಡ್ಯಾನ್ಸ್ ಮಾಡ್ತಿರೋದು, ಪಾರ್ಟಿ ಮಾಡ್ತಾ ಇರೋದು. ಇದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ದುಡ್ಡೊಂದು ಸಿಗುತ್ತೆ ಅಂತಂದ್ರೆ, ಈಗ ನಮ್ಮ ದೇಶದ ಸೇನೆಯ ಆಂತರಿಕ ವಿಚಾರಗಳನ್ನ ದುಡ್ಡುಗೋಸ್ಕರ ಮಾರ್ಕೊಂಡಿಲ್ವಾ, ಅವ್ರಿಗೂ ಈ ಜೈಲಧಿಕಾರಿಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ನನ್ನ ಪ್ರಕಾರ. ಅಲ್ಲಿ ಅವರು ದೇಶದ ರಹಸ್ಯವನ್ನ ಮಾರಾಟ ಮಾಡ್ತಾರೆ. ಇಲ್ಲ, ಒಬ್ಬ ಐಸಿಸ್ ಉಗ್ರ ಜನರನ್ನ ಐಸಿಸ್ ಸಂಘಟನೆಗೆ ಸೇರಿಸ್ತಾ ಇದ್ದವನು, ಅವನ ಕೈಲಿ ಸ್ಮಾರ್ಟ್ ಫೋನ್ ಇದೆ ಅಂತಂದ್ರೆ ಹೊರಗಡೆ ಕೂತ್ಕೊಂಡು ಮಾಡೋ ಕೆಲಸನ ಅವನು ಒಳಗೆ ಮಾಡ್ತಾನೆ. ದೇಶದ್ರೋಹದ ಕೆಲಸ ಆಗ್ಲಿ ಮತ್ತೊಂದಾಗ್ಲಿ ಅವನು ಒಳಗೆ ಮಾಡ್ತಾನೆ. ಅದಕ್ಕೆ ನೀವು ಕುಮ್ಮಕ್ ಕೊಟ್ಟಿದ್ದೀರಾ ಅಂದ್ರೆ ನೀವು ದೇಶದ್ರೋಹಿಗಳೇ, ಜೈಲಧಿಕಾರಿಗಳು ದೇಶದ್ರೋಹಿಗಳೇ, ಜೈಲ್ ಸಿಬ್ಬಂದಿ ದೇಶದ್ರೋಹಿಗಳೇ. ಹೆಂಗೆ ಅಂತಂದ್ರೆ ದಿವ್ಯ, ಬಹಳ ಆಶ್ಚರ್ಯ. ಆದ್ರೆ ಈಗ ಸರ್ಕಾರ ಕೇಳಿದಾಗೆಲ್ಲ ಕ್ರಮ ಜರುಗಿಸ್ತೀವಿ, ಕಠಿಣ ಕ್ರಮ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ? ಮಿನಿಮಮ್ ಅಮಾನತು ಮಾಡ್ತಾರೆ ಇಷ್ಟೇ. ನೋಡಿ, ಕಂಪ್ಲೀಟ್ ಕಿತ್ ಹಾಕಿದ್ರೆ ಒಂದ್ 4 ಜನಕ್ಕೆ ಮಾಡಿದ್ರೆ ಬುದ್ಧಿ ಕಲಿ. ಇದು ಹೊಸ ಆರೋಪ ಅಲ್ಲ. ಜಯಲಲಿತಾ ಆಪ್ತ ಶಶಿಕಲಾ ಅವರು ಜೈಲಿನಲ್ಲಿದ್ದಾಗ ಡಿಐಜಿ ರೂಪ ಅವ್ರು ಆರೋಪ ಮಾಡ್ಲಿಲ್ವಾ, ಅವ್ರಿಗೆ ಐಷಾರಾಮಿ ಜೀವನ ಕಲ್ಪಿಸ್ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಕೊಟ್ಟಿದ್ರು ಅಂತ ಆರೋಪ ಮಾಡಿ. ಅವಾಗಿಂದನೂ ಇದೆ. ಎಷ್ಟೋ ಸರ್ತಿ ಡೈರೆಕ್ಟ್ ಆಗಿ ಅಚಾನಕ್ ರೇಡ್ ಮಾಡಿದಾಗ ಗಾಂಜಾ ಗಿಂಜಾ ಎಲ್ಲ ಸಿಕ್ಕಿದೆ. ನಿಮಗೆ ಜೈಲು ಒಳಗಡೆಗೆ ಏನ್ ಬೇಕು ಎಲ್ಲ ಹೋಗುತ್ತೆ. ಅಲ್ಲಿ ಏನ್ ಮಾಡ್ತಾರಂತೆ, ಈ ಜೈಲು ಸಿಬ್ಬಂದಿ ಪೈಪ್ ರೀತಿಯ ಲಾಠಿಗಳನ್ನ ಹಿಡ್ಕೊಂಡಿರ್ತಾರಂತೆ. ಅದನ್ನ ಹೊರಗಡೆ ಬಿಟ್ರೆ ಇವರು ನೋಟನ್ನ ತಿರುಗಿಸ್ಬಿಟ್ಟು ಪೈಪ್ ಒಳಗಡೆ ಹಾಕಿದ್ರೆ ಅವ್ರು ಎಳ್ಕೋತಾರಂತೆ. ನೀವು ಎಷ್ಟು ಹಾಕ್ತಿರೋ ದುಡ್ಡು ಅನ್ನೋದ್ರ ಮೇಲೆ ನಿಮಗೆ ಫೆಸಿಲಿಟಿಗಳು ಇವೆಲ್ಲ ನಡೆಯುತ್ತೆ. ನಿಮ್ಗೆ ಯಾರನ್ನ ಬೇಕಾದ್ರೂ ಮೀಟ್ ಮಾಡಬಹುದು, ಏನ್ ಬೇಕಾದ್ರೂ ಆಗ್ಬಹುದು. ಆಮೇಲೆ ನಿಮಗೆ ಏನ್ ಗೊತ್ತಾ, ಹಂತ ಹಂತಕ್ಕೆ ನಿಮಗೆ ಸಿಗೋ ಪ್ರತಿಯೊಬ್ಬ ಸಿಬ್ಬಂದಿಗೂ ನೀವು ದುಡ್ಡು ತಿನ್ನಿಸ್ಬೇಕಲ್ಲಿ. ಯಾರೋ ನಿಮ್ಮ ಕಡೆಯವ್ರು ಇದ್ದಾರೆ, ನಮ್ಮ ಕಡೆಯವ್ರು ಇದ್ದಾರೆ, ಊಟ ಕೊಡಕ್ಕೆ ಹೋಗ್ತೀವಿ, ನೋಡಕ್ ಹೋಗ್ತೀವಿ ಅಂದ್ರು ನೀವು ಹಂತ ಹಂತವಾಗಿ ಎಲ್ಲಾ ಕಡೆ ದುಡ್ಡು ತಿನ್ಸಿದ್ರೆ ಅವ್ರು ಪ್ರತ್ಯಕ್ಷ ಆಗೋದು, ಇಲ್ಲ ಅಂದ್ರೆ ಆಗಲ್ಲ. ಆದ್ರೆ ದರ್ಶನ್ ವಿಷಯದಲ್ಲಿ ಮ್ಯಾನ್ಯುಯಲ್ ಅಂದ್ಬಿಟ್ಟು ಇದು ಯಾವ ಮ್ಯಾನ್ಯುಯಲ್? ಕೋರ್ಟ್ಗೆ ದರ್ಶನ್ ವಿಚಾರದಲ್ಲಿ ಇವರು ಸುಳ್ಳು ಹೇಳಿದ್ದಾರೆ. ಯಾರು ಕಾನೂನು ಸೇವಾ ಪ್ರಾಧಿಕಾರದವರು ಒಂದು ರಿಪೋರ್ಟ್ ಕೊಟ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ದರ್ಶನ್ ಮೀಟ್ ಮಾಡ್ಕೊಂಡ್ಬಂದು ಕೊನೆಗೆ ಅವ್ರು ಏನ್ ಹೇಳಿದ್ರು, ಒಬ್ಬ ವಿಚಾರಣಾಧೀನ ಕೈದಿಗೆ ಟಿವಿ ಕೊಡಕ್ಕಾಗಲ್ಲ, ಹಾಸಿಗೆ ದಿಂಬು ಕೊಡಕ್ಕಾಗಲ್ಲ, ಏನ್ ಕೊಡಬೇಕು ಮ್ಯಾನ್ಯುಯಲ್ ಪ್ರಕಾರ ಕೊಟ್ಟಿದೀವಿ ಅಂತ. ತರುಣ್ ಕೂಡ ಹಾಗಾದ್ರೆ ವಿಚಾರಣಾಧೀನ ಕೈದಿನೇ, ರಮ್ಯಾರಾವ್ ಗೆಳೆಯ, ಅವನಿಗೆಲ್ಲ ಕೊಟ್ಟಿದ್ದಾರೆ, ಅವ್ನಿಗೆ ಟಿವಿ ಇದೆ, ಅವ್ನ ಮೊಬೈಲ್ ಇದೆ. ಅಲ್ಲಿಗೆ ಕೋರ್ಟ್ಗೆ ಇವರು ಸುಳ್ಳು ಹೇಳಿದ್ದಾರೆ ಅಂತ ಆಯ್ತು. ಒಬ್ಬರ ವಿಷಯದಲ್ಲಿ ಮಾತ್ರ ನಾವು ನಿಯತ್ತಾಗಿದ್ದೀವಿ ಅಂತ, ಬೇರೆಯವ್ರ ವಿಚಾರದಲ್ಲಿ ನನ್ನ. ಆಮೇಲೆ ಇಲ್ಲಿ NIA ಅವರು ಅರೆಸ್ಟ್ ಮಾಡಿರ್ತಕ್ಕಂಥ ಉಗ್ರರು, ಭಯೋತ್ಪಾದಕರು ಇರ್ತಕ್ಕಂಥ ಜಾಗ. ನಾನು ಹೇಳೋದು, ಇದು ಸುಪ್ರೀಂ ಕೋರ್ಟ್ ಯಾವಾಗ ದರ್ಶನ್ ವಿಚಾರದಲ್ಲಿ ಅಷ್ಟು ಆಕ್ರೋಶ ಬರುವತ್ತವಾಗಿ ಮಾತನಾಡಿದ್ರಲ್ಲ, ಸುಪ್ರೀಂ ಕೋರ್ಟ್ ತನಕ ಹೋಗ್ಬೇಕು ಈ ವಿಚಾರ, ಗಮನಕ್ಕೆ ತರಬೇಕು. NIA ಅವರು ಇದನ್ನ ಈ ವಿಚಾರವನ್ನ ತೆಗಿಬೇಕು, ಇದನ್ನ ಹೀಗೆಲ್ಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಅಲ್ಲಿ ತನಕ ಇದು ರಿಪೇರಿ ಆಗಲ್ಲ, ಇದು ರಿಪೇರಿನೇ ಆಗಲ್ಲ. ನಿನ್ನೆ ಇಷ್ಟೆಲ್ಲ ವಿಡಿಯೋಗಳನ್ನ ನಾವು ದಿವ್ಯ ಪ್ರಸಾರ ಮಾಡಿದ್ದೀವಿ. ನಿನ್ನೆ ಇವತ್ತೇನೋ ರಿಯಾಕ್ಟ್ ಮಾಡಿದ್ದಾರೆ ಬಿಡಿ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳಿದ್ರೆ ನಂಗೆ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ ಅಂತಾರೆ. ಆಯ್ತಾ? ಹೋಮ್ ಮಿನಿಸ್ಟರ್ ಅವ್ರದೇ ಇಲಾಖೆ ಪರಮೇಶ್ವರ್ ಅವ್ರನ್ನ ಕೇಳಿದ್ರೆ ಹೌದಾ ನಾನು ವಿಚಾರಿಸ್ತೀನಿ ಅಂತಾರೆ, ಮಾತೇ ಆಡಲ್ಲ. ಹೆಂಗೆ ಅಂತಂದ್ರೆ ಇದೇನು ಅವ್ರು ಹೆಂಗ್ ನೋಡ್ಬಿಟ್ರು ಮೀಡಿಯಾದವ್ರನ್ನ ಅಂದ್ರೆ, ಇಂಥ ಸುದ್ದಿ ಎಲ್ಲ ಪ್ರಶ್ನೆ ಕೇಳ್ತಿರಲ್ರಿ ಅನ್ನೋ ರೀತಿನಲ್ಲಿ ನೋಡ್ಬಿಟ್ರು. ಅದೊಂದು ಸೀರಿಯಸ್ ಸುದ್ದಿನೇ ಅಲ್ಲ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನೇನ್ ಮಾಡ್ತೀರಾ? ಹೀಗಿದೆ ರಾಜ್ಯದ ಪರಿಸ್ಥಿತಿ. ಇನ್ನು ಜೈಲಿನಲ್ಲಿ ಕೈದಿಗಳ ರಾಜ ವೈಭೋಗವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀವಿ, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ನಾಳೆ ಸಭೆ ಕೂಡ ಕರೆದಿದ್ದಾರೆ. ಈ ಹಿಂದೆ ಪ್ರಕರಣ ಬೆಳಕಿಗೆ ಬಂದಾಗ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಕ್ರಮವನ್ನು ಜರುಗಿಸಲಾಗಿದೆ. ಪರಪ್ಪನ ಅಗ್ರಹಾರದಲ್ಲೂ ತಪ್ಪಿತಸ್ಥರನ್ನ ಸಸ್ಪೆಂಡ್ ಮಾಡಿ ಕ್ರಮ ಜರುಗಿಸಿದ್ದೇವೆ. ಇಂಥದ್ದನ್ನೆಲ್ಲ ಸಹಿಸಿಕೊಳ್ಳಲು ಆಗಲ್ಲ ಅಂತ ಸಹಜವಾಗಿ ಯಾವಾಗೂ ಹೇಳೋ ಹಾಗೆ ಹೇಳಿದ್ದಾರೆ. ಇನ್ನು ಬಿಜೆಪಿಯವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡ್ತಾ ಟೀಕೆ ಮಾಡಿದ್ದಾರೆ. ಜೈಲಿನಲ್ಲಿರುವ ಅಪರಾಧಿಗಳಿಗೆ ರಾಜ
ಆತಿಥ್ಯ, ಕಲ್ಲು ಹೊಡೆಯುವ ಮತಾಂಧರಿಗೆ ರಾಜ ಮರ್ಯಾದೆ, ದೇಶದ್ರೋಹಿ ಘೋಷಣೆ ಕೂಗುವವರನ್ನು ಕೂಡ ಸತ್ಕರಿಸ್ತೀರಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಕಿಡಿಕಾರಿದ್ರು. ಡಿಜಿ ಹಾಕಿದ್ವಲ್ಲ, ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ಮತ್ತೆ ಇನ್ ಮುಂದೆ ಈ ತರ ಆಗ್ಬಾರ್ದಾಗ ನೋಡ್ಕೋತೀವಿ. ಹಿಂದೆ ಕೂಡ ಬಹಳಷ್ಟು ಕಡೆ ಇಂಥದ್ದು ಆದಂತ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮನೂ ಕೂಡ ತಗೊಂಡಿದ್ದೇವೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್. ಎನಫ್ ಈಸ್ ಎನಫ್. ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನ ಕರೀತೇನೆ, ಅಧಿಕಾರಿಗಳ ಸಭೆಯನ್ನು ಕರಿ. ನನಗೆ ವರದಿ ಕೊಡಿ. ಓಕೆ, ಮೇಯ್ನ್ ಇವಾಗ ಬಂದಿರತಕ್ಕಂಥದ್ದು ADGP ಆಗಿರ್ತಕ್ಕಂಥ ದಯಾನಂದ್ ಅವರು ವಿಚಾರ. ಅವರೇನೋ ರಜದಲ್ಲಿ ಹೋಗಿದ್ದಾರೆ ಅಂತಂದ್ಬಿಟ್ಟು. ಬಟ್ ದಯಾನಂದ್ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಾಗ ಖಡಕ್ ಆಫೀಸರ್. ಹಾಗೆ ನೋಡಕ್ ಹೋದ್ರೆ ನನಗೆಲ್ಲೋ ಅದೇ ಅನ್ನಿಸ್ತಾ ಇದೆ, ಸರ್ ಹೇಳ್ದಂಗೆ ಅವ್ರೇನೋ ತುಂಬಾ ಟೈಟ್ ಮಾಡಿದ್ದಾರೆ ಅನ್ಸುತ್ತೆ ಸಿಬ್ಬಂದಿಗಳು. ಅದಕ್ಕೋಸ್ಕರನೇ ಈ ವಿಡಿಯೋ ವೈರಲ್ ಮಾಡಿ ಇವ್ರು ಕೆಟ್ಟ ಹೆಸರು ತಂದು ಇವ್ರನ್ನ ಎತ್ತಂಗಡಿ ಮಾಡಿಸಿ ಈಗೆಲ್ಲ ಇವರು ರಿಯಾಕ್ಟ್ ಮಾಡಿದ್ರಲ್ಲ. ಯಾರೋ ಸುಲಭವಾಗಿರೋ ಅಧಿಕಾರಿ ಬಂದ್ಬಿಟ್ರೆ ಇವ್ರಿಗೆಲ್ಲ ಅನುಕೂಲ ಆಗ್ಬಿಡುತ್ತಲ್ಲ. ಹೀಗೂ ಆಗತ್ತೆ. ಅಲ್ಲಿಗೆ ಜೈಲಿನಲ್ಲಿರುವ ಖೈದಿ ಜೈಲಧಿಕಾರಿ ಯಾರಾಗಬೇಕು ಅಂತ ತೀರ್ಮಾನ ತಗೊಳ್ಳೋಂತ ಹಂತಕ್ಕೆ ಬಂದಿದೆ. ಕಂಟ್ರೋಲ್ ತಗೊಂಡಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ಹಂತಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು. ಇದೊಂದು ದೊಡ್ಡ ಸುದ್ದಿನೇ ಅಲ್ಲ ಅನ್ನೋ ಹಂಗೆ ಹೇಳ್ಬಿಟ್ರು ಎಲ್ರೂ. ಇವತ್ತು ಇವರಿಬ್ರು CM ಮತ್ತೆ ಹೋಮ್ ಮಿನಿಸ್ಟರ್ ಮಾತಾಡಿರೋದು, ನೆನ್ನೆ ರಿಯಾಕ್ಷನ್ ಕೊಟ್ಟಿಲ್ಲ ಇದಕ್ಕೆ. ಹಂಗಾಗಿದೆ ಪರಿಸ್ಥಿತಿ. ಇರ್ಲಿ.